ಇವತ್ತಿಗೂ ಸಹಿತ ಸಿದ್ದರಾಮಯ್ಯರಿಗೂ ಇದೆಲ್ಲ ನೋಡ್ಕೊಂಡು ಮೋಸ್ಟ್ಲಿ ಅವ್ರಿಗೂ ಶಾಕ್ ಆಗಿರಬೇಕು. ಯಾಕಂತಂದ್ರೆ ನಮ್ಮ ಜೊತೆಗೆ ಇದ್ಕೊಂಡು ಇದೆಲ್ಲ ಮಾಡಿದ್ರಲ್ಲಪ್ಪ ಅನ್ನುವಂಥದ್ದು. ಅದೇ ಕಾರಕ ಈ ಒಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದುಡ್ಡು ಹಿಡಿಯುವಂಥ ಕೆಲಸದಲ್ಲಿ ಇವರು ಇನ್ವಾಲ್ವ್ ಆದ್ರಲ್ಲಪ್ಪ ಅಂತೇಳಿ. ಯಾಕಂದರೆ ಅವ್ರಿಗೆ ಕೆಟ್ಟ ಹೆಸರು ಬಂದರೆ ಸಹಜವಾಗಿ ಅದು ಎಫೆಕ್ಟ್ ಸಿದ್ದರಾಮಯ್ಯರ ಮೇಲೂ ಆಗ್ತದೆ, ಅವ್ರ ಜೊತೆಗಾರ ಮೇಲೂ ಆಗ್ತದೆ. ಹೀಗಾಗಿ ಒಂದು ಏನು ಅಹಿಂದ ಮೂಮೆಂಟ್ ಶುರುವಾಗಿತ್ತು. ಅಹಿಂದ ಮೂಮೆಂಟ್ ನೆಲಗಟ್ಟಲ್ಲಿ ಇವರೇನು JDSನಿಂದ ಬಂದಿದ್ದರು ಸಿದ್ದರಾಮಯ್ಯರ ಜೊತೆಗೆ. ಅದು ಇವತ್ತು ಮೋಸ್ಟ್ಲಿ ಇಂಥ ಎಲ್ಲ ನಾಯಕರಿಂದಾಗಿ ಅದು ತನ್ನ ಒಂದು ಶಕ್ತಿಯನ್ನು ಕಳ್ಕೊಂಡು ಬಿಡ್ತೇನೋ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ಬೆಳಿಬೋದು ಏನು ಅನ್ನೋದು ಹೇಳೋದು ಇನ್ನೂ ಕಷ್ಟ ಆಗಿಬಿಟ್ಟದ. ಯಾಕಂದ್ರೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಇದ್ದಾಗ ಅವ್ರನ್ನ ಕುರ್ಚಿ ಅಲ್ಲಾಡೋ ಸಂದರ್ಭದಲ್ಲಿ ಅವ್ರಿಗೆ ಸದಾ ಬೆನ್ನಿರುವಂಥ HC ಮಹದೇವಪ್ಪನವರು ವಿಶೇಷವಾಗಿ ಸಿದ್ದರಾಮಯ್ಯರು ಸೋಲಿಗೆ ಕಾರಣರು ಅಂತ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಚಾಮುಂಡೇಶ್ವರಿ ಒಳಗೆ. ಯಾಕಂದ್ರೆ ಇವ್ರು ಗೆಲ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಇವ್ರು ದುಡ್ಡನ್ನು ಹಂಚಲಿಲ್ಲ. ಇವತ್ತು ದುಡ್ಡು ಹಂಚೋದು ಕಾಮನ್ ಆಗಿ ನಡೆಯುವಂಥ ಕೆಲಸ. ಅದು ಭ್ರಷ್ಟಾಚಾರ ಅಂತೂ ಯಾರು ನಡೀಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು ಕಡೆ ನಿಮಗೆ ಗೊತ್ತಿದ್ದ ಮಾತು ಅದ, ಕುಮಾರಸ್ವಾಮಿಗಳು ನಮ್ಗೆ ಇನ್ನೂ ಸ್ವಲ್ಪ ದುಡ್ಡು 5 ದಿನ ಗೆಲ್ತಿದ್ವಿ ನಾವು ಅಂತೇಳುವಂಥ ಮಾತು ಏನು ಹೇಳ್ತದಂದ್ರೆ ದುಡ್ಡು ಹಂಚಲೇ ಇವ್ರು ಆಯ್ಕೆ ಆಗ್ತಾರಪ್ಪ ಅನ್ನುವಂಥದ್ದು ಮ್ಯಾಕ್ಸಿಮಮ್. ಹೀಗಾಗಿ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ದುಡ್ಡು ಹಂಚಲಿಲ್ಲ, ಸಿದ್ದರಾಮಯ್ಯನವರು ಸಹಿತ ಮೋಸ ಮಾಡಿದ್ರು ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ಬಂದಂಥ ಆರೋಪಗಳ ನೆಲೆಗಟ್ಟಿನಲ್ಲೇ HC